ಉಡುಪಿ ಜಿಲ್ಲೆ ಮುಂದುವರಿದ ಜಿಲ್ಲೆ ಅನ್ನೋದು ಒಂದು ಹೆಗ್ಗಳಿಕೆ. ಆದರೆ ಉಡುಪಿ ನಗರ ದಿನೇ ದಿನೇ ಬೆಳೀತಾ ಇದೆ. ಹಾಗಾಗಿ ಉಡುಪಿಯಲ್ಲಿ ವಾಹನ ದಟ್ಟಣೆಯು ಕೂಡ ಹೆಚ್ಚುತ್ತಾ ಇರುವಂಥದ್ದು, ಜೊತೆಗೆ ನಗರ ಭಾಗದಲ್ಲಿ ವಾಣಿಜ್ಯ ಸಂಕೀರ್ಣಗಳು ಕೂಡ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಆದರೆ ಸದ್ಯಕ್ಕೆ ಒಂದಷ್ಟು ಸಮಸ್ಯೆಗಳನ್ನ ವಾಹನ ಸವಾರರು ಎದುರಿಸುವಂತಾಗಿದೆ. ಪ್ರಮುಖವಾಗಿ ಉಡುಪಿ ನಗರ ಭಾಗದಲ್ಲಿ ಸಾಕಷ್ಟು ಕಡೆಯಲ್ಲಿ ಪಾರ್ಕಿಂಗಿಗೆ ವ್ಯವಸ್ಥೆಗಳು ಇಲ್ಲದೆ ಇರುವಂಥದ್ದು, ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಳ್ಳದೆ ಸಾಕಷ್ಟು ಕಟ್ಟಡಗಳು ತಲೆ ಎತ್ತಿರುವಂಥದ್ದು ಪ್ರಮುಖವಾಗಿ ಸಮಸ್ಯೆಗೆ ಕಾರಣ ಆಗ್ತಾ ಇರುವಂಥದ್ದು. ಉಡುಪಿಯಿಂದ ಕಿನ್ನಿಮುಲ್ಕಿಯಿಂದ ಉಡುಪಿ ನಗರದವರೆಗೂ ಸಾಕಷ್ಟು ಕಡೆಗಳಲ್ಲಿ ಇಂಥ ಸಮಸ್ಯೆಯನ್ನ ವಾಹನ ಸವಾರರು ಎದುರಿಸ್ತಾರೆ. ಯಾಕಂದ್ರೆ ಯಾವುದೇ ಒಂದು ಕೆಲಸ ಕಾರ್ಯದ ಮೇಲೆ ನಗರಕ್ಕೆ ಬಂದ್ರೆ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸುವಂತ ಪರಿಸ್ಥಿತಿ ಸದ್ಯಕ್ಕೆ ಇರುವಂತದ್ದು. ಹಾಗಾಗಿ ಏನು ಯಾವ್ಯಾವ ವಾಣಿಜ್ಯ ಸಂಕೀರ್ಣಗಳಿದೆ ಅವುಗಳನ್ನ ಗುರುತಿಸಿ, ಯಾವುದರಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂತ ಕಟ್ಟಡಗಳನ್ನ ಗುರುತಿಸಿ ಅವುಗಳಿಗೆ ಒಂದು 58 ಕಟ್ಟಡಗಳಿಗೆ ಈಗಾಗಲೇ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಪಾರ್ಕಿಂಗ್ಗೆ ಸರಿಯಾದ ವ್ಯವಸ್ಥೆಯನ್ನ ಮಾಡ್ಕೋಬೇಕು ಅನ್ನುವಂತ ಒಂದು ಸೂಚನೆಯನ್ನ ಕೊಡಲಾಗಿದೆ. ಇದರ ಜೊತೆಗೆ ಹೊಸದಾಗಿ ನಿರ್ಮಾಣ ಆಗಿರುವಂತ ಕಟ್ಟಡಗಳು ಕೂಡ ಪಾರ್ಕಿಂಗ್ ವ್ಯವಸ್ಥೆ ಇದ್ರೂ ಕೂಡ ಕೆಲವೊಂದು ಕಡೆಯಲ್ಲಿ ಆ ಪಾರ್ಕಿಂಗ್ ವ್ಯವಸ್ಥೆಯನ್ನ ಅಂಗಡಿಗಳಾಗಿ ಮಾರ್ಪಡಿಸಿ ಸಣ್ಣ ಪುಟ್ಟ ಅಂಗಡಿ ಮಾಲೀಕರಿಗೆ ಕೊಡುವಂತ ಕೆಲಸಗಳು ಕೂಡ ನಡೀತಾ ಇದೆ. ಇದನ್ನೆಲ್ಲವನ್ನ ತಡೆಗಟ್ಟುವುದಕ್ಕೆ ಈಗಾಗಲೇ ನಗರಸಭೆ ಒಂದು ಸುತ್ತಿನ ಕೆಲಸವನ್ನ ಕೈಗೊಂಡಿದೆ. ಆದ್ರೆ ಇದೇ ರೀತಿ ಕ್ರಮವನ್ನ ಕೈಗೊಂಡ್ರೆ ಮಾತ್ರ ಉಡುಪಿಯಲ್ಲಿ ಒಂದಷ್ಟು ವಾಹನ ಸಂಚಾರರಿಗೆ ಅನುಕೂಲ ಆಗ್ತದೆ, ಜೊತೆಗೆ ನಗರದಲ್ಲಿ ಒಂದು ಪಾರ್ಕಿಂಗ್ ವ್ಯವಸ್ಥೆ ಅಥವಾ ವಾಹನ ನಿಲ್ಲಿಸೋದಕ್ಕೆ ಅನುಕೂಲ ಆಗ್ತದೆ. ಇಲ್ಲದಿದ್ರೆ ಎಲ್ಲೆಂದರಲ್ಲಿ ರಸ್ತೆಯ ಇಕ್ಕೆಳಗಳಲ್ಲಿ ಜನ ವಾಹನವನ್ನ ನಿಲ್ಲಿಸಿ ಸಂಚಾರ ಮಾಡುವವರಿಗೆ ಒಂದಷ್ಟು ಸಮಸ್ಯೆಯನ್ನು ಒಡ್ಡುವಂತ ಪರಿಸ್ಥಿತಿ ಮುಂದುವರಿಯುತ್ತದೆ. ಹಾಗಾಗಿ ನಗರಸಭೆ ಇನ್ನಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳುವ ಮೂಲಕ ವಾಣಿಜ್ಯ ಸಂಕೀರ್ಣದ ಮಾಲಕರಿಗೆ ಒಂದಷ್ಟು ಬಿಸಿ ಮುಟ್ಟಿಸುವ ಕೆಲಸವನ್ನ ಮಾಡಬೇಕಿದೆ. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಈ ಉಡುಪಿ ನಗರದಲ್ಲಿ ಸುಮಾರು ಒಂದು 58 ಕಟ್ಟಡಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಅಂತ ಒಬ್ಬರು ಕಂಪ್ಲೇಂಟನ್ನು ಕೊಟ್ಟಿದ್ದರು. ಆ ಕಂಪ್ಲೇಂಟ್ ಪ್ರಕಾರವಾಗಿ ಅದು ರಸ್ತೆ ಸುರಕ್ಷತಾ ಸಮಿತಿಯಲ್ಲಿ ಸುದೀರ್ಘವಾಗಿ ಚರ್ಚೆಯಾಗಿ ಆ ಒಂದು ಬಿಲ್ಡಿಂಗ್ಗಳ ಪಾರ್ಕಿಂಗ್ ವ್ಯವಸ್ಥೆ ಕುರಿತು ಅದನ್ನು ಕ್ರಮವಹಿಸಿರಿ ಅಂತ ಸಭೆಯಲ್ಲಿ ನಗರಸಭೆಗೆ ಸೂಚಿಸಲಾಗಿತ್ತು. ಅದೇ ರೀತಿ ನಾವು ಅವೆಲ್ಲ ಬಿಲ್ಡಿಂಗ್ಗಳಿಗೆ ನೋಟಿಸನ್ನು ಕೊಡಲಾಗಿತ್ತು. ಕೊಟ್ಟ ಮೇಲೆ ಅವರು ಅದರಲ್ಲಿ ಒಂದು 3 ರಿಂದ 4 ಜನ ಅಷ್ಟೇ ಅದಕ್ಕೆ ನೋಟಿಸಿಗೆ ಉತ್ತರವನ್ನು ಕೊಟ್ಟಿದ್ದರು. ಬಿಲ್ಡಿಂಗ್ ಪ್ಲ್ಯಾನು ಮತ್ತು ಅದನ್ನೆಲ್ಲ ಕಾಪಿಗಳನ್ನು ಅಟ್ಯಾಚ್ ಮಾಡಿ ಕೊಟ್ಟಿದ್ದರು. ಬಟ್ ಉಳಿದ ಜನ ಯಾರೂ ಕೊಟ್ಟಿರಲಿಲ್ಲ. ಆದ್ದರಿಂದ ನಾವೇನು ಮಾಡಿದ್ವಿ, RI ಮತ್ತು ಇಂಜಿನಿಯರ್ಸ್ಗಳಾದ ಒಂದು ಜಂಟಿ ಸಮೀಕ್ಷೆ ಮಾಡಿಕೊಂಡು ಯಾವ್ಯಾವ ಬಿಲ್ಡಿಂಗಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲ ಅಂತ ನಾವು ಅದನ್ನೆಲ್ಲ ರಿಪೋರ್ಟನ್ನು ತೆಗೆದುಕೊಂಡಾಗ ನಮ್ಮ ಗಮನಕ್ಕೆ ಬಂದಿರೋದು ಅವೆಲ್ಲ 2009ಕ್ಕಿಂತ ಬಿಫೋರೇ ಅವರು ಕಟ್ಟಿರ್ತಕ್ಕಂಥ ಕಟ್ಟಡ ಇರೋದ್ರಿಂದ, ಹಳೆ ಕಟ್ಟಡ ಆಗಿರೋದ್ರಿಂದ ನಮ್ಮಲ್ಲಿ ಉಡುಪಿ ನಗರದಲ್ಲಿ ZR 2009ರಿಂದ ಬಂದಿರೋದ್ರಿಂದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕಲ್ಪಿಸಲು ಆಗಿರಲಿಲ್ಲ ಅವರಿಗೆ. ಆದ್ದರಿಂದ 58 ಒಂದು ಏನು ಕಟ್ಟಡಗಳಿದೆ ಅದರದ್ದು ಸಂಪೂರ್ಣ ಒಂದು ರಿಪೋರ್ಟನ್ನು ನಾವು ಮಾಡಿ ಕಳೆದ ಬಾರಿ ನಡೆದಿರ್ತಕ್ಕಂಥ ರಸ್ತೆ ಸುರಕ್ಷತಾ ಸಮಿತಿಯಲ್ಲಿ ನಾವು ಮಾನ್ಯ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ನಾವು ಅದನ್ನು ಮಂಡಿಸಿದ ಮೇಲೆ ಹಳೆ ಕಟ್ಟಡ ಆಗಿರೋದ್ರಿಂದ ನೀವು ಈಗ ನಾವು ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕಾಗಲ್ಲ. ಬಟ್ ಏನಾದರೂ ಕಮ್ಯುನಿಟಿ ಪಾರ್ಕಿಂಗ್, ಏನಾದರೂ ವರ್ಟಿಕಲ್ ಪಾರ್ಕಿಂಗು ಅಥವಾ ಪಾರ್ಕಿಂಗ್ ರಿಲೇಟೆಡ್ ಏನಾದರೂ ಒಂದು ಸ್ವಲ್ಪ ಯೋಚನೆ ಮಾಡಿ ಅದನ್ನು ಬಗೆಹರಿಸಿ ನೀವು ಮತ್ತು ಪೊಲೀಸ್ ಇಲಾಖೆ ಕುರಿತು ಏನಾದರೂ ಮಾಡಿ ಅಂತ ನಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಆ ರೀತಿ ನಾವು ಕ್ರಮವನ್ನು ವಹಿಸ್ತಾ ಇದ್ದೇವೆ. ಮತ್ತು ಈಗ ನಗರದಲ್ಲಿ ಇನ್ನೊಂದಿಷ್ಟು ಕಂಪ್ಲೇಂಟ್ಸ್ ಏನು ಬರ್ತಾ ಇದೆ ಅಂದರೆ, ಬೇಸ್ಮೆಂಟಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಬಟ್ ಅದನ್ನು ಅವರು ಅನಧಿಕೃತವಾಗಿ ಒಂದು ಡೋರ್ ನಂಬರನ್ನು ತೊಗೊಂಡು ಬೇರೆ ಬೇರೆ ಆ್ಯಕ್ಟಿವಿಟಿ ಅಂದರೆ ಶಾಪ್ಸು ಇದಕ್ಕೆ ಬಾಡಿಗೆಯನ್ನು ಕೊಟ್ಟಿದ್ದಾರೆ ಅಂತಲೂ ನಾವು ಕೇಳಿ ಬರ್ತಾ ಇದೆ. ಅದನ್ನು ನಾವು ಈಗ ನಮ್ಮ ಬಿಲ್ ಕಲೆಕ್ಟರ್ಗೆ ಒಂದು ಇದನ್ನು ಮಾಡಿ ಸಮೀಕ್ಷೆ ಮಾಡಿಸಿ ಯಾವ ಬಿಲ್ಡಿಂಗ್ ಇರ್ತೋ ಅದನ್ನು ಡೋರ್ ನಂಬರನ್ನು ನಾವು ರದ್ದುಪಡಿಸಲಿ ನಾವು ನಗರಸಭೆಯಿಂದ ಕ್ರಮ ವಹಿಸ್ತೀವಿ. ಈಗ ನೋಟಿಸಿಗೆ ಅವರು ಏನಾದರೂ ರೆಸ್ಪಾನ್ಸ್ ಮಾಡದೇ ಇದ್ದರೆ ಮುಂದುವರಿಸಿದರೆ ಮುಂದೆ ಏನು ಕ್ರಮ? ಇಲ್ಲ, ಅದಕ್ಕೆ ನಾವೀಗ ಅವರಿಗೆ ನೋಟಿಸ್ ಕೊಟ್ಟು ಅವರಿಂದ ಉತ್ತರ ತೊಗೊಳ್ಳೋದು, ನಾವು ಅದನ್ನು ಆ ಕಾನ್ಸೆಪ್ಟೇ ತೆಗೆದುಬಿಟ್ಟಿದ್ವಿ ರೀ. ಅವ್ರು ನೋಟಿಸ್ ಕೊಡೋದು ಬೇಡ, ನಾವೇ ಸಮೀಕ್ಷೆ ಮಾಡ್ತೀವಿ. ಆ ಪ್ಲ್ಯಾನನ್ನು ನಮ್ಮ ಕಡೆನೂ ನಮ್ಮ ಆಫೀಸಲ್ಲಿ ಯಾವ್ಯಾವ ಬಿಲ್ಡಿಂಗ್ ಇವೊಂದು 1980, 1990 ಇರ್ತಕ್ಕಂಥ ಬಿಲ್ಡಿಂಗದ್ದು ಫೈಲ್ಸ್ ನಮ್ಮ ಕಡೆ ಇದ್ದಾವೆ. ಆ ಪ್ಲ್ಯಾನ್ ಎಲ್ಲ ನಮ್ಮ ಕಡೆ ಇದ್ದಾವೆ. ಆ ಪ್ಲ್ಯಾನ್ಗಳನ್ನು ತೊಗೊಂಡೋಗಿ ನಾವು ವೆರಿಫೈ ಮಾಡ್ತೀವಿ. ಅದು ಪಾರ್ಕಿಂಗೇ ಡೆಸಿಗ್ನೇಟ್ ಆಗಿತ್ತು ಅಂದರೆ ಆ ಜಾಗದಲ್ಲಿ ಅವರು ಡೋರ್ ನಂಬರ್ ಏನಾದರೂ ನಮ್ಮ ಆಫೀಸಿಗೆ ಫ್ರಾಡುಲೆಂಟ್ ಏನಾದರೂ ಮಾಹಿತಿ ಕೊಟ್ಟು ತೊಗೊಂಡಿದ್ರಂದು ಅಥವಾ ನಮ್ಮ ಆಫೀಸಿಂದ ಏನೋ ಕೊಟ್ಟಿದ್ರಂದ್ರು ನಾವು ಅದನ್ನು ಡೆಫಿನೆಟ್ಲಿ ರದ್ದು ಮಾಡಿ ತೆಗಿತೀವಿ. ರದ್ದು ಮಾಡಿ ಅದನ್ನು ಪಾರ್ಕಿಂಗ್ ಉದ್ದೇಶಕ್ಕೆ ನೀವು ಬಳಸಬೇಕಂತ ನಾವು ಅವರಿಗೆ ಸೂಚನೆಯನ್ನು ಕೊಡ್ತೇವೆ. ಹೊಸ ನೀತಿಯಿಂದ ಹೊಸ ಬಿಲ್ಡಿಂಗ್ಗಳು ಅದರಲ್ಲಿ ಒಂದು ಬಿಲ್ಡಿಂಗ್ ಅದನ್ನೇನು ಮಾಡ್ತೀವಿ? ಇಲ್ಲ, ಅದನ್ನು ನಾವು ಮತ್ತು ನಮ್ಮ ಇಂಜಿನಿಯರು ಮತ್ತು RIಗಳು ಕೂಡಿ ನಾವು ಸಮೀಕ್ಷೆಯನ್ನು ಮಾಡ್ತೀವಿ. ಆ ಬಿಲ್ಡಿಂಗಿಗೆ ಯಾಕಿಲ್ಲ ಪಾರ್ಕಿಂಗ್ ಅಂತ ನಾವು ಇನ್ನೊಮ್ಮೆ ಚೆಕ್ ಮಾಡ್ತೀವಿ. ಆ 58ರಲ್ಲಿ ಒಂದು ಬಿಲ್ಡಿಂಗ್ ಅಷ್ಟೇ ನಮಗೆ ಸ್ವಲ್ಪ ಡೌಟ್ ಆಗಿತ್ತು, ಅದನ್ನು ನಾವು ಚೆಕ್ ಮಾಡ್ಕೊಳ್ತೀವಿ. ಉಡುಪಿ ನಗರ ವ್ಯಾಪ್ತಿಯಲ್ಲಿ
ಪಾರ್ಕಿಂಗ್ ಸಮಸ್ಯೆ ಈಗ ಮಾಮೂಲಿ ಎಲ್ಲ ಕಂಪ್ಲೇಂಟ್ ಕೊಡ್ತಾರೆ, ಅದು ಏನು ಬೇರೆ ಆ್ಯಕ್ಷನ್ಗಳು ಏನು ಮಾಡ್ಬೋದು? ಏನು ರೀ ಪಾರ್ಕಿಂಗ್ ರಿಲೇಟೆಡ್ ಸಮಸ್ಯೆ ಬಂದಾಗ ಕಮ್ಯುನಿಟಿ ಪಾರ್ಕಿಂಗ್ಗೆ ಹೋಗಬೇಕಾಗ್ತದೆ. ಅದರಲ್ಲಿ ಏನಂದರೆ ರಸ್ತೆಗಳು ಭಾಳ ಇಕ್ಕಟ್ಟಾಗಿರೋದ್ರಿಂದ ನಾವು ಒಂದು ಸೈಡ್ ಯಾವುದಾದ್ರೂ ಪಾರ್ಕಿಂಗ್ ಅಂತ ಮಾಡಿ ಇನ್ನೊಂದು ಸೈಡ್ ನೋ ಪಾರ್ಕಿಂಗ್ ಅಂತ ಮಾಡಿ ಅದನ್ನು ಎನ್ಫೋರ್ಸ್ಮೆಂಟ್ ಮಾಡ್ಬೋದು. ಅಥವಾ ಇನ್ನೊಂದು ಏನಿದೆ ಅಂದರೆ ಕಮ್ಯುನಿಟಿ ಅಂದರೆ ವರ್ಟಿಕಲ್ ಪಾರ್ಕಿಂಗ್ ರಿಲೇಟೆಡ್ ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ತೊಗೊಂಡು ನಮ್ಮ ಗಮನದಲ್ಲಿದೆ, ನಾವು ಜಾಗವನ್ನು ನೋಡ್ತಾ ಇದ್ದೀವಿ, ಸೂಕ್ತ ಜಾಗ ನೋಡ್ತಾ ಇದ್ದೀವಿ, ಅಲ್ಲೇ ಜಾಗ ಸಿಕ್ಕರೆ ಒಂದು ವರ್ಟಿಕಲ್ ಪಾರ್ಕಿಂಗ್ ಮಾಡಬೇಕಂತ ಇದೆ ರೀ. ಈಗ ಆಲ್ರೆಡಿ ಮಣಿಪಾಲದಲ್ಲಿ ತಾವು ನೋಡಿರ್ಬೋದು ಆ ರೀತಿ ಒಂದು ನಾವು ಇಲ್ಲಿ ಸಿಟಿ ಲಿಮಿಟ್ ಇಲ್ಲೇ ಎಲ್ಲಿ ಕಂಜೆಸ್ಟೆಡ್ ಜಾಗ ಇದೆಯಲ್ಲ, ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಇರೋಲ್ಲಿ ನಾವು ಒಂದು ವರ್ಟಿಕಲ್ ಪಾರ್ಕಿಂಗ್ ಪ್ರಾಜೆಕ್ಟ್ ತೊಗೋಬೇಕಂತ ನಮಗೊಂದು ಯೋಚನೆ ಇದೆ. ಸ್ವಲ್ಪ ಜಾಗ ನೋಡ್ತಾ ಇದ್ದೀವಿ. ಈಗ ಎಲ್ಲ ಪ್ರಭಾವಿಗಳದ್ದೇ ನೀವು ಗುರುತಿಸಿರೋ ಬಿಲ್ಡಿಂಗ್ಗಳೆಲ್ಲ ಅಷ್ಟು ಈಸಿಯಾಗಿ ಅದನ್ನ ನಿಮ್ ಕ್ರಮ ಕೈಗೊಳ್ಳಲಿಕ್ಕೆ ಆಗ್ತದೆ? ಈಗ ಸದ್ಯಕ್ಕೆ ಚುನಾಯಿತ ಪ್ರತಿನಿಧಿಗಳ ಅಧ್ಯಕ್ಷರು ಇಲ್ಲ ನಗರಸಭೆಯಲ್ಲಿ, ಹಾಗಾಗಿ ಇಲ್ಲ ನೋಡಿ, ಪಾರ್ಕಿಂಗ್ ಸಮಸ್ಯೆ ಜೆನ್ಯೂನ್ ಆಗಿರೋದ್ರಿಂದ ಅಲ್ಲಿ ಅದು ಯಾವುದೂ ಪ್ರಶ್ನೆನೇ ಬರಲ್ಲ ರೀ. ಅದು ತಪ್ಪೇ ಅಲ್ಲ. ಅದು ಪಾರ್ಕಿಂಗ್ ಜಾಗದಲ್ಲಿ ಅವರು ಬೇರೆ ಆ್ಯಕ್ಟಿವಿಟಿ ನಡೆಸ್ತಾರೆ ಅಂದರೆ ತಪ್ಪೇ ಅದು. ಎಷ್ಟು ವರ್ಷ ಅದೇ ಪ್ರಭಾವವನ್ನು ಬಳಸ್ಕೊಂಡು ಇಲ್ಲ ಆ ಪ್ರಭಾವವನ್ನು ನಾವು ಇಲ್ಲ ಆ ರೀತಿ ಏನಿಲ್ಲ ರೀ. ನಾವು ಅದನ್ನು ಡೆಫಿನೆಟ್ಲಿ ಅಟೆಂಡ್ ಮಾಡ್ತೇವೆ ಅದನ್ನು. ಮತ್ತು ಇನ್ನೊಂದು ಇನ್ನು ಮೇಲೆ ಆಗ್ತಿರೋದಂಥ ಯಾವುದೇ ಹೊಸ ಬಿಲ್ಡಿಂಗ್ ಇರ್ಬೋದು, ನಾವು ZR ಪ್ರಕಾರ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದಾರಂತ ಇನ್ಶೂರ್ ಮಾಡಿಕೊಂಡೇ ನಾವು ಕಂಪ್ಲೀಷನ್ ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದೇವೆ. ಇನ್ನು ಆಗ್ತಕ್ಕಂಥ ಬಿಲ್ಡಿಂಗಿಗೆ ಏನು ಸಮಸ್ಯೆ ಇಲ್ಲ ರೀ. ಬಟ್ ಹಳೆ ಬಿಲ್ಡಿಂಗ್ ಏನಿದ್ದಾವೆ ಅದಿದ್ದು ಒಂದು ಸ್ವಲ್ಪ ಸಮಸ್ಯೆ ಇದೆ, ಅದನ್ನು ನಾವು ಅಟೆಂಡ್ ಮಾಡ್ತೇವೆ. ಕಮ್ಯುನಿಟಿ ಪಾರ್ಕಿಂಗ್ ಅಂದರೆ ಅಂಡರ್ ಫ್ಲೋರಲ್ಲಿ ಶಾಪ್ ಮಾಡಿದ್ದವರು ಅಂಥದ್ದು ಎಷ್ಟು ಬಿಲ್ಡಿಂಗ್ ಇರುವಂಥದ್ದು? ಅಲ್ಲ, ಅದು ನಾವು ರಿಪೋರ್ಟ್ ನಮಗೆ 58 ಬಿಲ್ಡಿಂಗ್ ರಿಲೇಟೆಡ್ ಅಷ್ಟೇ ಮಾಹಿತಿ ಕೊಡೋದಿದ್ದಕ್ಕೆ ನಾವು ಅದನ್ನಷ್ಟೇ ಮಾಡಿದ್ದೀವಿ ರೀ. ಬಟ್ ಇವಾಗ ತಾವು ಹೇಳ್ತಾ ಇರೋದು ಆ ರೀತಿ ಆಗಿದೆ ಅಂತ, ಅದನ್ನು ನಾವು ಒಂದು ಬಿಲ್ ಕಲೆಕ್ಟರ್ ಕಡೆಯಿಂದ ವೆರಿಫೈನೇ ಮಾಡಿಸ್ಬಿಡ್ತೀವಿ ಎಷ್ಟು ಬಿಲ್ಡಿಂಗ್ ಆ ರೀತಿ ಮಾಡ್ತಾ ಇದ್ದಾರಂತ. ಮತ್ತು ಇನ್ನೊಂದು ತಮ್ಗೆ ಹೇಳಬೇಕಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಮಾಡ್ಕೊಂಡಿದ್ದಾರೆ. ಅಲ್ಲಿ ಯಾವುದು ಬೇರೆ ಅನ್ಯ ಉದ್ದೇಶನೂ ಮಾಡ್ಕೊಂಡಿಲ್ಲ, ಫ್ರೀನೇ ಇದೆ ಅದು. ಆದರೂ ರಸ್ತೆ ಮುಂದೆ ನಿಲ್ಲಿಸ್ತಾರೆ. ಅಂಥ ಗಮನಕ್ಕೂ ನಾವು ಸಮೀಕ್ಷೆ ಮಾಡುವಾಗ ಒಂದು 4 ಬಿಲ್ಡಿಂಗು ಗಮನಕ್ಕೆ ಬಂತು. ಅವರಿಗೆ ನಾವು ನೋಟಿಸ್ ಕೊಟ್ಟಿದ್ದೇವೆ, ನೀವು ಕಂಪಲ್ಸರಿ ನಿಮ್ಮ ಪಾರ್ಕಿಂಗಿಗೆ ಅವ್ರನ್ನ ಅಲೋ ಮಾಡಬೇಕು. ಅಲೋ ಮಾಡಿ ಏನಾದರೂ ಅಲ್ಲಿ ನಿಮ್ಮದು ಪಾರ್ಕಿಂಗ್ ಫಿಲ್ ಆದಮೇಲೆ ಬೇಕಾದ್ರೆ ಅದನ್ನು ನೀವು ಮುಂದಿನದು ರಸ್ತೆಗೆ ನಿಲ್ಲಿಸೋದು ಅದನ್ನು ನೋಡಬೇಕು. ಬಟ್ ಅಂಥ ಒಂದು 3 ಬಿಲ್ಡಿಂಗ್ ನಮ್ಮ ಗಮನಕ್ಕೆ ಬಂದು ಅದಕ್ಕೂ ನೋಟಿಸ್ ಕೊಟ್ಟು ಅವ್ರು ಹೇಳಿದ್ದೀವಿ, ಅವ್ರು ಮಾಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಈಗ ಅಂಡರ್ ಫ್ಲೋರ್ ಅಲ್ಲಿ ಒಂದು ಫ್ಲೋರ್ ಪಾರ್ಕಿಂಗ್ ಇಡಬೇಕು, ಆಮೇಲೆ ಅದರ ಮೇಲೆ ಏನಿದೆ ಅದು ಅವ್ರ ಕಮರ್ಷಿಯಲ್ ಯೂಸ್ ಮಾಡ್ಬೇಕು ಅನ್ನೋದು ಈಗ ZR ಪ್ರಕಾರ ಇರುವಂತ ನಿಯಮ. ಹೌದೌದು. ಅಲ್ಲಿ ಈಗ ಯಾರು ಆ ರೀತಿ ದುರುಪಯೋಗ ಪಡಿಸ್ತಾ ಇಲ್ಲ. ನಾವು ಈಗ ಸ್ಟ್ರಿಕ್ಟ್ ಆಗಿರೋದ್ರಿಂದ ಅದು ಹಳೇದ್ರಿ. ಏನಂದರೆ 1985, 86, 90, 95, 2005 ಈ ರೀತಿ ಇದಾವ್ರಿ ಬಿಲ್ಡಿಂಗ್ಸ್. ನಾವೆಲ್ಲ ಅದನ್ನು ಫುಲ್ ಡೀಟೇಲಾಗಿ ನೋಡಿರೋದ್ರಿಂದ ತಮಗೂ ಬೇಕಾದ್ರೆ ಒಂದು ಬುಕ್ಲೆಟ್ ಕೊಡ್ತೀನಿ ನಾನು, ಅದರಲ್ಲಿ ಆ ರೀತಿ ಇದೆ ರೀ ಅದು. ಅವ್ನು ನಾವು ಇವಾಗ ಎನ್ಫೋರ್ಸ್ಮೆಂಟ್ ಮಾಡಲಿಕ್ಕೆ ಭಾಳ ತುಂಬ ಕಷ್ಟ ಆಗ್ತದೆ. ಬಂದಿರೋದು 2009 ಆದಮೇಲೆ ಬಂದಿರೋದು ಉಡುಪಿ ಸಿಟಿಯಲ್ಲಿ. ಜೋನಲ್ ರೆಗ್ಯುಲೇಷನ್ 9 ನಂತರ ZR ಅಂತ ಜೋನಲ್ ರೆಗ್ಯುಲೇಷನ್ ಅಂತ ವಲಯ ನಿಯಮಾವಳಿಗಳಂತೇಳಿ. ವಲಯ ನಿಯಮಾವಳಿ, ಆ ವಲಯ ನಿಯಮಾವಳಿ ಅನುಸಾರವಾಗಿ ನಾವು ಬಿಲ್ಡಿಂಗ್ ಪರ್ಮಿಷನ್ ಕೊಡ್ತೀವಿ ರೀ. ಅಂದರೆ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಇತ್ತಂದರೆ ಅದು ಎಷ್ಟು ಸ್ಪೇಸ್ ಇದೆ ಅದ್ರ ಪ್ರಕಾರ ನಾವು ಎಷ್ಟು ಪಾರ್ಕಿಂಗ್ ಅವ್ನು ಬಿಡಲೇಬೇಕು. ಈಗ ಅಪಾರ್ಟ್ಮೆಂಟ್ ಇದ್ದರೂ ಎಷ್ಟು ಯೂನಿಟ್ಸ್ ಇದೆ ಡ್ವೆಲ್ಲಿಂಗ್ ಯೂನಿಟ್ಸು, ಅದರಲ್ಲಿ ಎಷ್ಟು ಪಾರ್ಕಿಂಗ್ ಬಿಡಲೇಬೇಕು ಅಂತ ಅದರಲ್ಲಿ ನಾವು ಪ್ಲ್ಯಾನಲ್ಲಿ ಅಪ್ರೂವ್ ಮಾಡೇ ಕೊಡ್ತೀವಿ. ಆ ಪ್ಲ್ಯಾನ್ ಪ್ರಕಾರನೇ ಮಾಡಿರ್ತಾನೆ ಅವನು. ಮಾಡಿದರೆ ಅದನ್ನ ಎನ್ಶೂರ್ ಮಾಡ್ಕೊಂಡು ನಾವು ಕಂಪ್ಲೀಷನ್ ಕೊಡ್ತೀವಿ. ಮಾಡದೇ ಇದ್ರೆ ಅಲ್ಲಿ ಏನಾದ್ರು ವೈಲೇಷನ್ ಮಾಡಿದರೆ ನಾವು ಕಂಪ್ಲೀಷನ್ ಕೊಡ್ಲಿಕ್ಕೆ ಹೋಗಲ್ಲ. ಸರ್, ಇದರ ಹೊರತಾಗಿ ಇಲ್ಲ ನಿಮ್ಮ ಆಫೀಸಿಂದ ಸ್ವಲ್ಪ ಮುಂಜೆ ಸಿಟಿ ಹಾಸ್ಪಿಟಲ್ ಅದು ಏನು ಸರ್ ಕ್ರಮ? ಅಂದರೆ ಒಂದಷ್ಟು ಅಪಾಯ ಇದೆ ಅಂತ ಸಾಕಷ್ಟು ಹೋರಾಟ ಕೂಡ ಈ ಹಿಂದೆನೂ ಮಾಡಿದ್ರು. ಮಳೆಗಾಲದಲ್ಲಿ ಸಾಕಷ್ಟು ನೀರು ನಿಲ್ತದೆ ನಗರದ ಮಧ್ಯೆ ಅಲ್ಲಿ. ಅಲ್ಲ, ನಾನು ಕೇಳಿದ ಪ್ರಕಾರ ಅಲ್ಲಿ ನಿನ್ನೆನೂ ಚರ್ಚೆ ಆಯಿತು. ನಿನ್ನೆ ಒಂದು ಮೀಟಿಂಗ್ ಇತ್ತು ನಮ್ಮದು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ, ಆರೋಗ್ಯ ಸುರಕ್ಷಾ ಸಮಿತಿ ಅಂತ. ಅಲ್ಲಿ ಡಿಸ್ಕಸ್ ಆಯ್ತದು. ಅಲ್ಲಿ ಅದು ಜಾಗ ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿರೋ ಜಾಗ. ಅಲ್ಲಿ ಆಲ್ರೆಡಿ ಏನೋ ಪ್ಲ್ಯಾನ್ ಮಾಡಿ ಒಂದು ಬಿಲ್ಡಿಂಗ್ ಕಟ್ಟಬೇಕಂತ ಡಿಗ್ ಮಾಡಿರೋದಿದೆ. ಅದನ್ನು ಅದು ಮಳೆಗಾಲದಲ್ಲಿ ನೀರು ನಿಲ್ಲೋದು ಆಗಿರ್ಬೋದು, ಮತ್ತು ತಗ್ಗು ಪ್ರದೇಶ ಆಗಿರೋದ್ರಿಂದ ಅಪಾಯಕಾರಿ ಇರೋದ್ರಿಂದ ಅದನ್ನ ಏನಾದರೂ ಕ್ರಮ ವಹಿಸಂತ ಅವರು ಒಂದು ಎಸ್ಟಿಮೇಟ್ ಮಾಡಿದ್ದಾರೆ. ಅರೌಂಡ್ 80 lakhsದೇನೋ ನಿನ್ನೆ ನನಗೆ ಹೇಳಿದ್ರು ಅವರು. 80 lakhs ಎಸ್ಟಿಮೇಟ್ ಮಾಡಿದ್ದಾರೆ. ಅದನ್ನು ರೀಫಿಲ್ ಮಾಡಿಕೊಂಡು ಅದನ್ನು ಗ್ರೌಂಡ್ ಲೆವೆಲ್ ತರಬೇಕಂತ ಅವ್ರ ಪ್ಲ್ಯಾನ್ ಇದ್ದಾರೆ. ಸ್ವಲ್ಪ ಅನುದಾನದ ರಿಲೇಟೆಡ್ ಅವರು ಒಂದು ಸ್ವಲ್ಪ ವೇಟ್ ಮಾಡ್ತಾ ಇದ್ದಾರೆ ಅಷ್ಟೇ. ಮಣ್ಣು ಹಾಕಿ ಫಿಲ್ ಮಾಡಲಿಕ್ಕೆ 80 lakhsದೇನೋ ಇದನ್ನು ಮಾಡಿದ್ದಾರೆ, ಎಸ್ಟಿಮೇಟ್ ಮಾಡ್ಕೊಂಡಿದ್ದಾರೆ. ಆರೋಗ್ಯ ಇಲಾಖೆ ಸುಪರ್ದಿ ಬರ್ತಿದ್ದಾರೆ. 80 lakhs ಕೊಂಡು ಮಾಡ್ಬೋದು. ಈ ಫುಡ್ ಕಲರ್ಗಳನ್ನ ಹಿಂದೆ ಕಮಿಷನರು ರೈಡ್ ಮಾಡಿದ್ರು ಬೀಚಲ್ಲಿ, ಮೀನಿಗೆಲ್ಲ ಕಿಚನ್ ಕಲರ್ ಅಂಥದ್ದು ಸುಮಾರಿದೆ ಶಾಪ್ಗಳಲ್ಲಿ, ಕೆಲವು ಹೋಟೆಲ್ಗಳಲ್ಲಿ. ಗುಣಮಟ್ಟದ ಆಹಾರ ಅಂತೇಳಿ ಈಗ ಆಹಾರ ಇಲಾಖೆ ಇದೆಯಲ್ಲ ಗೊತ್ತಿಲ್ಲ. ತಾವು ಕಮಿಷನರ್ ಆಗಿ ಆ ಥರ ಏನಾದ್ರು ಪ್ಲಾನ್ ಇದೆಯಾ ಮುಂದೆ?
ಇಲ್ಲ ಆ್ಯಕ್ಚುಲಿ ಇದಕ್ಕೆ ಒಂದು ಇವ್ರದ್ದು ನಮ್ಮದು ಫುಡ್ ಸೇಫ್ಟಿ ಆಫೀಸರ್ದು ಸಹಕಾರ ತೊಗೊಂಡು ಈಗ ನಾವು ಮೊನ್ನೆ ರೀಸೆಂಟಾಗಿ ಮಂಗಳೂರು ಮಹಾನಗರ ಪಾಲಿಕೆ ಅನಿಸುತ್ತೆ ಅಲ್ಲಿ ರೇಡ್ ಮಾಡಿದ್ದು ನಾವು ನೋಡಿದೆ ಪತ್ರಿಕೆಗಳಲ್ಲಿ. ನಾವು ಮಾಡಬೇಕಂತ ಪ್ಲ್ಯಾನ್ ಇದೆ. ಅವ್ರು ಫುಡ್ ಸೇಫ್ಟಿ ಆಫೀಸರ್ದು ಒಂದು ಟೈಮ್ ತೊಗೊಂಡು ನಾವು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಕಡೆಯಿಂದ ನಾವು ಎಲ್ಲರಿಗೂ ಒಂದು ಸೂಚನೆ ಕೊಟ್ಟು ನಾವು ರೇಡ್ ಮಾಡಿಸ್ತೀವಿ. ಮತ್ತು ಇನ್ನೊಂದು ರೀ, ಈಗ ಸ್ಟ್ರೀಟ್ ವೆಂಡರ್ಸ್ ಏನಿದಾರಲ್ಲ FSSAI ಅಂತ ಅವು ಅಥಾರಿಟಿ ಅದಕ್ಕೆ ಕಂಪಲ್ಸರಿ ಸರ್ಟಿಫಿಕೇಟ್ ತೊಗೋಬೇಕು ರೀ ಅವರು. ಅದನ್ನು ನಾವು ಮೊನ್ನೆ ಅವರಿಗೊಂದು ಕಾರ್ಯಾಗಾರ ರೀತಿ ಮಾಡಿ ಅವ್ರಿಗೂ ತಿಳುವಳಿಕೆ ಹೇಳಿದ್ದೇವೆ. ಕಂಪಲ್ಸರಿ ಸ್ಟ್ರೀಟ್ ವೆಂಡಿಂಗ್ನಲ್ಲಿ ಯಾವುದೋ ಫುಡ್ ಮಾಡ್ತಾಯಿದ್ರು ಸಹ ಅವರು FSSAIಯಿಂದ ಅಥರೈಸ್ ಆಗಿರ್ತಕ್ಕಂಥ ಸರ್ಟಿಫಿಕೇಟ್ ಇಟ್ಕೊಳ್ಳೇಬೇಕು. ಇಟ್ಕೊಳ್ದೇ ಇದ್ದರೆ ಅವರು ಮಾಡಲಿಕ್ಕೆ ಅರ್ಹರಲ್ಲ ಅಂತ ನಾವು ಹೇಳಿದ್ದೇವೆ. ಅವರು ಒಂದು ಸ್ವಲ್ಪ ಟೈಮ್ ಕೇಳಿದ್ದಾರೆ, ಅದನ್ನು ಅವ್ರು ಮಾಡ್ಕೊಳ್ತಾರೆ ಸ್ಟ್ರೀಟ್ ವೆಂಡರ್ಸ್. ಬಟ್ ತಾವೇನು ಕಲರ್ಸ್ ರಿಲೇಟೆಡ್ ಹೇಳಿದಾರಲ್ಲ ಅದನ್ನು ನಾವು ಡೆಫಿನೆಟ್ಲಿ ಅಟೆಂಡ್ ಮಾಡ್ತೀವಿ. ಇಲ್ಲ ಚೆಕ್ ಮಾಡ್ತೀವಿ, ಅದು ಆರೋಗ್ಯಕ್ಕೆ ಹಾನಿಯಾಗಿರೋದ್ರಿಂದ ಅಂಥವ್ರು ರೇಡ್ ಮಾಡ್ತೀವಿ. ಅದು ಅಷ್ಟೇ ಅಲ್ಲ, ಪ್ಲಾಸ್ಟಿಕ್ದು ನಾವು ಅಲ್ಲೆಲ್ಲಿ ಮಾಡ್ತಾ ಇದ್ದೇವೆ, ಸ್ವಲ್ಪ ಎನ್ಶೂರ್ ಮಾಡ್ತೀವಿ ಅದು. ಇನ್ನು ಜನರದ ಕ್ವಶನ್, ಪ್ಲಾಸ್ಟಿಕ್ ರೇಡ್ ಮಾಡ್ತೀವಿ, ಬಟ್ ಪ್ಲಾಸ್ಟಿಕ್ ಮೂಲವೇ ಅದನ್ನ ಪ್ರತಿಯೊಂದು ಮೂಲಕ್ಕೆ ಕಡಿವಾಣ ಹಾಕಿದ್ರೆ ಇದು ಇಶ್ಯೂನೇ ಬರೋಲ್ಲ ಅಂತದ್ದು. ಹೌದ್ರಿ, ಮೂಲ ಇಲ್ಲಿ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರೋಲ್ಲ. ಮತ್ತು ಅದರಲ್ಲಿಯೂ ಒಂದಿಷ್ಟು ಲೂಫೋಲ್ಸ್ ನಾವು ನೋಡಿದ ಪ್ರಕಾರ ಏನಿದೆ ಅಂದರೆ, ಅವರು ಏನೋ ಒಂದು ಪ್ಲಾಸ್ಟಿಕ್ ಯೂನಿಟ್ ಅಂತ ಪರ್ಮಿಷನ್ ತೊಗೊಂಡು ನಡೆಸ್ತಾ ಇರ್ತಾರೆ, ಎಲ್ಲೋ ಒಂದು ಕಡೆ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲೋ ನಡೆಸ್ತಾ ಇರ್ತಾರೆ. ಬಟ್ ಇದನ್ನು ಅವರು ಒಂಥರ ಬ್ಲ್ಯಾಕ್ ಮಾರ್ಕೆಟ್ ರೀತಿ ಮಾಡ್ತಾ ಇರ್ತಾರೆ ಈ ಡೆನ್ಸಿಟಿ. ಯಾಕೆಂದರೆ ಅವ್ರಿಗೆ 50 ಮೈಕ್ರಾನ್ಗಿಂತ ಜಾಸ್ತಿ ಇರೋ ಥಿಕ್ನೆಸ್ ಮಾಡೋದು ಅವಕಾಶ ಇರೋದ್ರಿಂದ ಅವ್ರು ಅದರಲ್ಲಿ 40 ಮಾಡ್ಬೋದಲ್ಲ ರೀ, 40 ಮಾಡ್ಬೋದು, 30 ಮಾಡ್ಬೋದು, ಅದನ್ನು ಕಡಿಮೆನೂ ಮಾಡ್ಬೋದಲ್ಲ. ಅವು ಮಾಡಿದಾಗ ಅದನ್ನು ಡಿಸ್ಗೈಸ್ ಮಾಡಿ ಅದನ್ನು ಬ್ಲ್ಯಾಕ್ ಮಾರ್ಕೆಟ್ ಥ್ರೂ ರನ್ ಮಾಡ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ಇಲ್ಲಿ ಸಿಟಿ ಲಿಮಿಟಲ್ಲಿದ್ದರೆ ಅಂಥವು ಏನಾದಿದ್ದರೆ ನಾವು ಡೆಫಿನೆಟ್ಲಿ ನಮಗೆ ಅಧಿಕಾರ ಇದೆ, ನಾವು ಅದನ್ನು ಚೆಕ್ ಮಾಡ್ತೀವಿ. ಬಟ್ ಇಲ್ಲಿ ಆ ರೀತಿ ಯಾವುದು ಪ್ಲಾಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಇಲ್ಲ ಅದು.